ಗುಡ್ ಮಾರ್ನಿಂಗ್ ಎವ್ರಿ ಒನ್ ಆ್ಯಂಡ್ ವೆಲ್ಕಮ್ ಟು ಅನದರ್ ಎಪಿಸೋಡ್. ಆ್ಯಂಡ್ ಇವತ್ತು ಎಕ್ಸಾಮ್ ಅದ. ಸೊ ಎಕ್ಸಾಮ್ ಏನದ ಅಂದ್ರೆ ಲ್ಯಾಬ್ ಇಂಟರ್ನಲ್ಸ್ ಅದ. AWS ಅಂತಂದು ಒಂದು ಸಬ್ಜೆಕ್ಟ್ ಅದ, ಅದ್ರದ್ದು ಲ್ಯಾಬ್ ಇಂಟರ್ನಲ್ಸ್ ಅದ. ಸೊ ಇವತ್ತು 2 ಗಂಟೆಗೆ ಅದ. ಸೊ ನಿನ್ನೆ ಏನಾಯ್ತಲ್ಲ, ಫುಲ್ ಜರ್ನಲ್ ಬರೆಯೋದು, ಅದ್ರಾಗ ಪಿಕ್ಚರ್ ಸ್ಟಿಕ್ ಮಾಡಿ ಅದು ಇದು ಇವ ಆತ ನಿನ್ನೆ. ಸೊ ನಾವು ಐ ಹ್ಯಾವ್ ಪ್ರಿಪೇರ್ಡ್ ನೋಟ್ಸ್. ಸೊ ಈಗ ಕೂತ್ ನಾನು ನೋಟ್ಸ್ ಪ್ರಿಪೇರ್ ಮಾಡೀನಿ. ಸೊ ಕೂತ್ ಓದ್ಬೇಕು. ಆ್ಯಂಡ್ ಐ ಆಮ್ ನಾಟ್ ಶೋರ್ ದ್ಯಾಟ್ ಇಫ್ ಐಲ್ ಗೋ ಟು ದ ಜಿಮ್ ಬಿಫೋರ್ ದ ಎಕ್ಸಾಮ್ ಆರ್ ಆಫ್ಟರ್ ದ ಎಕ್ಸಾಮ್. ಯಾಕಂದ್ರೆ ನಾಳೆನೂ ಎಕ್ಸಾಮ್ ಅದ ಆ್ಯಂಡ್ 2 to 5 ತನ ಎಕ್ಸಾಮ್ ಅದ. ಅದಾದ್ಮೇಲೆ ಬಂದು ನಾ ಟ್ರೈನ್ ಮಾಡಿದೆ ಅಂದ್ರೆ ಓದ್ಬೇಕು ಯಾವಾಗ. ಸೊ ಎಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅವ, ನೋಡೋಣ. ಇಫ್ ಐ ಫಿನಿಶ್ ದಿಸ್ ಅಪ್ ರಿಯಲ್ ಕ್ವಿಕ್ ಐಲ್ ಗೋ ಆ್ಯಂಡ್ ಟ್ರೈನ್ ಬಿಫೋರ್ ದ ಎಕ್ಸಾಮ್, ಅದರ್ವೈಸ್ ಐಲ್ ಟ್ರೈನ್ ಆಫ್ಟರ್ ದ ಎಕ್ಸಾಮ್. ವಿಲ್ ಫಿಗರ್ ಇಟ್ ಔಟ್. ಸೊ ಈಗ ಸದ್ಯ ಅಂತೂ ಕೂತ್ ಓದೋಣಂತ. ಸೊ ಆಮೇಲೆ ನೋಡೋಣ. ಸೊ ಲೆಟ್ಸ್ ಗೋ. Okay, good evening everyone, and back day it is, and done with the exams. And it was cloud computing exam and 2:15 to 5:15 ತನ ಇತ್ತು. ಸೊ ಇಟ್ಸ್ 6 now. ಮನೆಗೆ ಹೋಗಿ ಡೈರೆಕ್ಟ್ ಸ್ವಲ್ಪ ಕೆಲಸ ಮುಗಿಸಿ ಡೈರೆಕ್ಟ್ ಜಿಮ್ಮಿಗೆ ಬಂದೀನಿ. ಸೊ ಇಟ್ ಇಸ್ 6 now and we are training back today. ಆ್ಯಂಡ್ ಇವತ್ತು ಬ್ಯಾಕ್ ಒಳಗೆ ಬೇಸಿಕ್ ಇರೋಣಂತ. ಆ್ಯಂಡ್ ಐ ಕೈಂಡ್ ಆಫ್ ಫೀಲ್ ಮೈ ಬ್ಯಾಕ್ ಸೋರ್ ಅ ಬಿಟ್. ಯಾಕಂದರೆ ನಾ ಹೇಳಿದ್ದೆ ಅಲ್ಲ, ಸೊ ಏನಾಗ್ತದೆ ಅಂದರೆ, ಯಾವಾಗ ನೀವು ಏನು ಪುಷಿಂಗ್ ಮೂಮೆಂಟ್ಸ್ ಒಳಗೆ ನಿಮ್ದು ಐಸೋಮೆಟ್ರಿಕ್ ಒಳಗೆ ಇರ್ತದೆ. ಸೊ ನಾ ಚಲೋ ವಾರ್ಮಪ್ ಮಾಡಿದ್ದಿಲ್ಲ ಬ್ಯಾಕ್ ಅವತ್ತು. ಸೊ ಅದು ಸ್ವಲ್ಪ ಸೋರ್ನೆಸ್ ಫೀಲ್ ಆಗ್ಲತ್ತದ. ಇಟ್ಸ್ ಓಕೆ, ಇಟ್ಸ್ ಓಕೆ. ಸೊ ಬ್ಯಾಕ್ ಡೇ ಇಟ್ ಈಸ್ ಆ್ಯಂಡ್ ಎಕ್ಸಾಮ್ ಡಿಡ್ಂಟ್ ಗೋ ಆ್ಯಸ್ ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ನಾ ಖರೆ ಅಂದರೆ. ಪ್ರಿಪ್ರೇಷನ್ ಅಷ್ಟು ಹೊಲಸಿತ್ತು. ಸೊ ಇಟ್ಸ್ ಓಕೆ, ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್. ಆ್ಯಂಡ್ so let's go hit back day. Let's get it. All right, back day, and we are warming up currently, and ಸ್ವಲ್ಪ rotator cuffs and straight arm pull down ಜೋಡಿ warm up ಮಾಡಿ we'll go for our main set. Main vertical pull will be first ನಮ್ದು usually pull-ups and then lat pull down. ಸೊ ಲಾಸ್ಟ್ ಟೈಮ್ ಏನಾಗಿತ್ತಲ್ಲ, ಪುಲ್ಅಪ್ಸ್ ಒಳಗೆ ಒಂದು ರೆಪ್ ಕಮ್ಮಿ ಬಂದಿತ್ತು. ಸೊ ಯೂಶ್ವಲಿ 8ಗೆ ಸ್ಟಾಕ್ ಇದ್ದೇನೆ ಪುಲ್ಅಪ್ಸ್ ಒಳಗೆ, ಆದ್ರೆ ಐ ಗಾಟ್ 7 ಲಾಸ್ಟ್ ಟೈಮ್. ಸೊ ಈ ಸಲ 9 ಟಾರ್ಗೆಟ್ ಲೆಟ್ಸ್ ಎಷ್ಟು ಬರ್ತಿದ್ದು ನೋಡೋಣ. ಸೊ ಲೆಟ್ಸ್ put the warm up and let's hit some good sets. Let's go. ಓಕೆ, ಸೊ ಹೋಪ್ ನಾ ಆಂಗಲ್ ಒಳಗೆ ಬರ್ಲೇತೇನೆ. ಪ್ಲೀಸ್ ನನ್ನ ಮುಂಡಿ ಕಟ್ ಆಗಿರ್ಬಾರ್ದು ಬಸ್. ಓಕೆ, ಸೊ ಲಾಸ್ಟ್ ಟೈಮ್ 125 pounds ಲ್ಯಾಪ್ ಪುಲ್ ಡೌನ್ ಐ ಗಾಟ್ 8 reps. ಸೊ ಐ ಆಮ್ ಟಾರ್ಗೆಟಿಂಗ್ ಫಾರ್ 9 or 10 ದಿಸ್ ಟೈಮ್. ಸೊ ಲೆಟ್ಸ್ ಸಿ. ಅದಾದ್ಮೇಲೆ ನಾ ವಾಪಸ್ ಮೆನ್ಷನ್ ಮಾಡ್ತೀನಿ, ನಾ ಎವ್ರಿ ಸೆಟ್ ಫೇಲಿಯರ್ ತನ ರೀಚ್ ಆದ್ಮೇಲೆ 2-3 ಬ್ರೆತ್ಸ್ ತಗೊಂಡೆ ನಾ ವಾಪಸ್ ಎಷ್ಟು ಹಾಕೋದಷ್ಟು ರೆಪ್ಸ್ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಮೈ ಮಸಲ್ ರೀಚಸ್ ಟೋಟಲ್ ಫೇಲಿಯರ್ ಅಲ್ಲ, ಬಿಯಾಂಡ್ ಫೇಲಿಯರ್ ರೀಚ್ ಆಗ್ತದೆ. ಸೊ ಅದಕ್ಕೆ ನಾ ಇಷ್ಟು ಕಮ್ಮಿ ಅಮೌಂಟ್ ಆಫ್ ವಾಲ್ಯೂಮ್ ಹ್ಯಾಂಡಲ್ ಮಾಡ್ತೀನಿ. ಲೆಟ್ಸ್ ಗೋ.
ಓಕೆ ಸೊ ಡನ್ ವಿತ್ ಲ್ಯಾಟ್ರಲ್ ಏನನ್ಲತ್ತೀನಿ ಲ್ಯಾಟ್ ಪುಲ್ ಡೌನ್ಸ್ ಆ್ಯಂಡ್ ಸ್ವಲ್ಪ ಬ್ಯಾಕಿಗೆ ರೆಸ್ಟ್ ಕೊಡೋಣಂತೆ ಈಗ ರೆಡ್ ಹೆಡ್ ಸ್ಮ್ಯಾಶ್ ಮಾಡೋಣ ಆ್ಯಂಡ್ ಲಾಸ್ಟ್ ಟೈಮ್ ಇಲ್ಲೇ 120 ಸಾರಿ ಓಕೆ ಸೊ ಲಾಸ್ಟ್ ಟೈಮ್ ಇಲ್ಲೇ 120 ಪೌಂಡ್ಸಿಗೆ ಓಕೆ ಸೊ 125 ಪೌಂಡ್ಸಿಗೆ ನಂಗೆ 12 ಬಂದಿತ್ತು ಅದಕ್ಕಿಂತ ಮೊದಲು 12 ಬಂದಿತ್ತು ಸೊ ಜಾಸ್ತಿ ಮಾಡೋಣ ಅಂತ ವೇಟ್ ನೈಸ್ ಪ್ರೋಗ್ರೆಸ್ ಓಕೆ ಸೊ 130 ಪೌಂಡ್ಸಿಗೆ ಲೆಟ್ಸ್ ಸಿ ಲೆಟ್ಸ್ ಟ್ರೈ ಟು ಸ್ಮ್ಯಾಶ್ 12 ಲೆಟ್ಸ್ ಗೋ ಹಾರ್ಡ್ ಲೆಟ್ಸ್ ಗೋ ನೈಸ್ ಆಲ್ ರೈಟ್ ಸೊ ನಂಗೆ ಏನು ಮಾತಾಡೋದಿತ್ತಂದ್ರೆ ಸೊ ವೈ ಐ usually use machines, why I usually prefer machines over any free weights or barbells. First one, ಇಂಜುರಿ ಆಮೇಲೆ ನೀವು ಮಷೀನ್ಸ್ ಒಳಗೂ ಫುಲ್ ಸೊಟ್ ಪಟ್ ಹೊಡೆದ್ರಿ ಅಂದ್ರೆ ಇಂಜುರಿ ಆಗ್ಯಾರ ಸೊ ಸೇಫ್ಟಿ ಆಮೇಲೆ ಹೇಳೋಣ ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ನಂಗೆ ಫುಲ್ ಹಿಂಗೆ ಮಸಲ್ಸ್ ಸಾಯೋತನ ಅಂದ್ರೆ ಫುಲ್ ಬೇಸಿಕ್ಲಿ ಫೇಲ್ ಆಗೋತನ ಟ್ರೈನ್ ಮಾಡೋದು ಭಾಳ ಸೇರ್ತದೆ ಯಾಕಂದ್ರೆ ಸೇರ್ತದೆ ಐ ಲೈಕ್ ದ್ಯಾಟ್ ಆಫ್ ಹೈ ಇಂಟೆನ್ಸಿಟಿ ಟ್ರೈನಿಂಗ್ ಹಂಗೆ ನಂಗೆ ಫುಲ್ ಔಟ್ ಹೋಗ್ಬೇಕು ನಾನು ಸೊ ಅದು ನಂಗೆ ಏನು ಅನಿಸ್ತದೆ ಅಂದ್ರೆ ಫ್ರೀ ವೇಟ್ಸ್ ಮತ್ತು ಬಾರ್ಬೆಲ್ಸ್ ಒಳಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಯಾಕಂದ್ರೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೂ ನೋಡ್ಬೇಕು ಆಮೇಲೆ ನೀವು ಪುಷ್ ಮಾಡ್ಲಿಕ್ಕೂ ನೋಡ್ಬೇಕು ನಿಮ್ಮ ಮಸಲ್ ಫೇಲಿಯರ್ ತನ ಸೊ ನನಗೇನು ಅನಿಸ್ತದೆ ಪೊಟೆನ್ಷಿಯಲ್ ಫೇಲಿಯರ್ ಮಸಲಿಂದ ಅದಲ್ಲ ರೀಚ್ ಆಗಂಗಿಲ್ಲ ಯಾಕಂದ್ರೆ ಕೈ ಹಿಂಗೆ ಒಮ್ಮೊಮ್ಮೆ ನಡಕ್ತಾವ ಇಲ್ಲ ಏನಾದರೂ ಬ್ಯಾಲೆನ್ಸ್ ಔಟ್ ಬ್ಯಾಲೆನ್ಸ್ ಆಗ್ತದೆ ಸೊ ಫಿಕ್ಸ್ಡ್ ಪಾತ್ ಇರಂಗಿಲ್ಲ ಅದ್ರೊಳಗೆ ಮಷೀನ್ಸ್ ಒಳಗೆ ಏನಿರ್ತದೆ ಫಿಕ್ಸ್ಡ್ ಪಾತ್ ಇರ್ತದೆ ನಿಮ್ಮ ಕೆಲಸ ಏನೇ ನಿಮ್ದು ಫುಲ್ 100% ಕೊಟ್ಟು ಪುಷ್ ಮಾಡೋದು ಅಷ್ಟೇ ಬಾಕಿ ಕೆಲಸ ಪಾತ್ ಹೆಂಗೆ ಹೋಗ್ಬೇಕು ಅದೆಲ್ಲ ಮಷೀನ್ ನೋಡ್ತದೆ ಸೊ ದ್ಯಾಟ್ಸ್ ದ ರೀಸನ್ ನನಗೆ ಫುಲ್ ಮಷೀನ್ಸ್ ಭಾಳ ಸೇರ್ತಾವೆ ಯಾಕಂದ್ರೆ ನನ್ನ ಫುಲ್ ಮಸಲ್ ಪೊಟೆನ್ಷಿಯಲ್ ಎಷ್ಟು ಅದಲ್ಲ ಅದ್ರ ತನಕ ನಾವು ಫೇಲ್ ಮಾಡ್ಬೋದು ಯಾ ಸೊ ದಟ್ಸ್ ದ ರೀಸನ್ ಆ್ಯಂಡ್ ಇಂಜುರಿ ಅಂತೂ ಬಂದ ಬರ್ತದೆ ಮಷೀನ್ಸ್ ಆರ್ ದ ಸೇಫೆಸ್ಟ್ ದೇ ಆರ್ ಮೇಡ್ ಸೈಂಟಿಫಿಕಲಿ ಫಾರ್ ಅ ರೀಸನ್ ಆ್ಯಂಡ್ ಸೊ ಪೀಪಲ್ ಕ್ಯಾನ್ ಹೇಟ್ ಆನ್ ದಿಸ್ ಆದ್ರೆ ಏನಂದ್ರೆ ಏನೇ ಇರಲಿ ಮಷೀನ್ಸೇ ಇರಲಿ ಡಂಬಲ್ಸ್ ಇರಲಿ ಬಾರ್ಬೆಲ್ಸ್ ಇರಲಿ ದೇ ಆರ್ ಜಸ್ಟ್ ಟೂಲ್ಸ್ ಡೂ ವಾಟ್ ಯು ಲೈಕ್ ಆ್ಯಂಡ್ ವಾಟ್ ಫೀಲ್ಸ್ ಬೆಸ್ಟ್ ಫಾರ್ ಯು ನಂದು ಪರ್ಸ್ಪೆಕ್ಟಿವ್ ಹೇಳತ್ತದ ಅಕಸ್ಮಾತ್ ನಿಮಗೂ ಹಂಗ ಅನಿಸ್ತದೆ ನೀವು ಫುಲ್ ಮಸಲ್ ಪೊಟೆನ್ಷಿಯಲ್ ಫೇಲರ್ ತನ ರೀಚ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ಮಷೀನ್ಸಿಗೆ ಶಿಫ್ಟ್ ಆಗ್ರಿ ಸೊ ನನ್ನ ಗೋಲ್ಸ್ ಪ್ರಕಾರ ಐ ಚೂಸ್ ಮಷೀನ್ಸ್ ಆನ್ ಎನಿ ಬಾರ್ಬೆಲ್ಸ್ ಆರ್ ಡಂಬಲ್ಸ್ ಆರ್ ಎನಿಥಿಂಗ್ ಸೊ ಯಾ ಓಕೆ ಸೊ ಏನಂದ್ರೆ ರೋ ಮಷೀನ್ ಇಸ್ ಆಕ್ಯುಪೈಡ್ ಅದಕ್ಕೆ ವಿಲ್ ಫಿನಿಶ್ ಅಪ್ ವಿತ್ ಶ್ರಗ್ಸ್ ಆ್ಯಂಡ್ ಶ್ರಗ್ಸ್ ನಾನು 2 ಬ್ಯಾಕ್ ವರ್ಕೌಟ್ ಈಗ ಒಮ್ಮೆ ಮಾಡ್ತೇನೆ ಅಂದರೆ 2 ಸೆಷನ್ ಒನ್ಸ್ ಯಾಕಂದ್ರೆ ಜಲ್ದಿ ಹೀಲ್ ಆಗಂಗಿಲ್ಲ ಅಂದ್ರೆ ಟ್ರಾಪ್ಸ್ ಅದಕ್ಕೆ ಸೊ ಲೆಟ್ಸ್ ಗೋ 70 ಪೌಂಡ್ಸ್ ಮೇ ಬಿ ಐ ಚೆಕ್ ಆಮೇಲೆ ಅಪ್ಡೇಟ್ ಮಾಡ್ತೇನೆ ಸೊ ಲೆಟ್ಸ್ ಗೋ Okay, so last time I got 70 for 10 and ಈ ಸಲ 11 ಬಂತು ಆದ್ರೆ I failed because I ran out of breath. So it's okay. Next time.
Okay, hope I'm in frame. And last time ರೋಸ್ ಒಳಗೆ 160ಗೆ 9 ಬಂದಿತ್ತು. So I want to get 10 this time. Let's go. Let's push. Let's go. Okay, I got 10. Okay, I got 10. But every set ಆದ್ಮೇಲೆ ಅಂತೇನು ಖರೆ. But somewhere I don't feel satisfied how I hit the set. There are very rare sets where I feel like, ನಾ 100% ಕೊಟ್ಟೇನೆ ಅಂತ. ನಾ ಏನಾದರೂ ಮಿಸ್ಟೇಕ್ಸ್ ಹುಡುಕ್ತೀನಿ ಆದ್ರೆ ಆಲ್ ರೈಟ್ 1 rep plus. So good, we'll carry forward. Okay, so straight arm pull downs. So last time 120, sorry 120 ಇದಕ್ಕೆ ಅನ್ಲತ್ತೇನ. Sorry ನಾ ಚೆಕ್ ಮಾಡಿಲ್ಲ, ಲೆಟ್ ಮಿ ಚೆಕ್. Okay, so last time 35 ಗೆ 12 ಬಂದಿತ್ತು. So we'll try to keep it between 12 to 15 ಯಾಕಂದ್ರೆ full isolation type exercise ಅದ ಇದು. So 12 to 15 will be good. So yeah, let's go, let's push. Got 13. ಇರ್ಲಿ ಮಜಾ ಬಂತು.